ಹಲೋ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬನ್ನಿ ನಮ್ಮ ಗೆಸ್ಟ್ ರೂಮ್ ಸೆಟ್ ಮಾಡೋಣ. ತುಂಬ ದಿನದಿಂದ ಈ ಕೆಲಸ ಪೆಂಡಿಂಗ್ ಇತ್ತು. ಒಂದಲ್ಲ ಒಂದು ಡಿಪೆಂಡೆನ್ಸಿ ಇರೋದ್ರಿಂದ ಕಂಪ್ಲೀಟೇ ಆಗಿರಲಿಲ್ಲ. ಫೈನಲಿ ಇವತ್ತು ಈ ರೂಮ್ನ ಸೆಟ್ ಮಾಡೋ ಟೈಮ್ ಬಂತು. ಎಲ್ಲರಿಗೂ ಒಂದು ಕನಸಿರುತ್ತಲ್ವ, ನಮ್ಮದೇ ಅದೊಂದು ಸ್ವಂತ ಮನೆ ಮಾಡ್ಕೋಬೇಕು, ಚಿಕ್ಕದಾದ್ರೂ ಪರವಾಗಿಲ್ಲ, ನೋಡೋಕ್ಕೆ ಚೆನ್ನಾಗಿರಬೇಕು, ಈ ಥರ ಡೋರ್ ಮಾಡಿಸ್ಬೇಕು, ಈ ಥರ ವಿಂಡೋ ಇರಬೇಕು, ತುಂಬ ಆಸೆ ಇರುತ್ತೆ, ತುಂಬ ಕನಸಿರುತ್ತೆ. ಆ ಥರ ನಾನು ನನ್ನ ಹಸ್ಬೆಂಡು ಕಷ್ಟಪಟ್ಟು ತುಂಬ ಎಫರ್ಟ್ಸ್ ಹಾಕಿ ನಮ್ಮ ಕನಸನ್ನು ನಿಜ ಮಾಡ್ಕೊಂಡ್ವಿ. 3 years ಆಯಿತು ಅಂದ್ಕೊಳ್ಳಿ, ಎಲ್ಲ ಪ್ಲ್ಯಾನಿಂಗಿಂದ ಎಕ್ಸಿಕ್ಯೂಷನಿಂದ ಕನ್ಸ್ಟ್ರಕ್ಷನ್ ಮಾಡಿ ನಾವು ಈ ಮನೆಗೆ ಮೂವ್ ಆಗೋದಕ್ಕೆ. ಬಟ್ ತುಂಬ ಎಫರ್ಟ್, ತುಂಬ ಟೈಮ್ ಕೊಟ್ಟು ತುಂಬ ಪ್ರೀತಿಯಿಂದ ಕಟ್ಟಿರೋ ಮನೆ ಇದು. ನಮಗೆ ಒಂದಷ್ಟು ವಿಷಯದಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಥರನೇ ಇರಬೇಕು, ಈ ಥರನೇ ಮಾಡಬೇಕು ಅಂತ ಇದ್ದಿದ್ದರಿಂದ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಟೈಮ್ ತೊಗೊಳ್ತು. ಬಟ್ ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ನನ್ನ ಮನೆ ಅಂತ ಹೇಳ್ಬೋದು. ಇದು ಚೆಟ್ಟಿನಾಡು ಇನ್ಸ್ಪೈರ್ಡ್ ಕೋರ್ಟ್ಯಾರ್ಡ್ ಹೌಸ್. ಕೋರ್ಟ್ಯಾರ್ಡ್ ಹೌಸ್ ಎಲ್ಲ ಕಡೆನೂ ಇರುತ್ತೆ. ಈವನ್ ಚಿಕ್ಕಮಂಗ್ಳೂರಲ್ಲಿದೆ, ಮಂಗಳೂರಿನಲ್ಲಿದೆ, ನಾರ್ತ್ ಇಂಡಿಯಾ ಸೈಡ್ನಲ್ಲೂ ಇದೆ. ಬಟ್ ನಾವು ಕಟ್ಟಿರೋದು ತಮಿಳ್ನಾಡು ಇನ್ಸ್ಪೈರ್ಡ್ ಚೆಟ್ಟಿನಾಡು ಹೌಸ್. ಯಾಕೆಂದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ರಾಯಲ್ ಆಗಿದೆ ಆ್ಯಂಡ್ ಕಲರ್ಫುಲ್ಲಾಗೂ ಇದೆ. ನನಗೆ ಏನೇ ನಾವು ಮಾಡಿದ್ರೂ ಸ್ವಲ್ಪ ಯೂನಿಕ್ ಆಗಿರಬೇಕು, ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಅಂತ ಇತ್ತು. ಹಾಗಾಗಿ ನಾವು ಈ ಥರ ಸ್ಟೈಲ್ನ ಚೂಸ್ ಮಾಡಿದ್ವಿ. ಈಗ ನಾವು ಸೆಟ್ ಮಾಡ್ತಿರೋ ರೂಮ್ ಬಂದು ಒನ್ ಆಫ್ ದ ಗೆಸ್ಟ್ ರೂಮ್ಸ್. ಇದು 4 BHK ಹೌಸ್. ಫಸ್ಟ್ ಫ್ಲೋರ್ನಲ್ಲಿ 3 ರೂಮ್ ಇದೆ, ನಮ್ಮ ಮಾಸ್ಟರ್ ಬೆಡ್ರೂಮ್ ಮತ್ತು 2 ರೂಮ್ ಇದೆ. ಗೆಸ್ಟ್ ರೂಮ್ ಆ್ಯಂಡ್ ಒಂದು ಸ್ಟಡಿ ರೂಮ್ ಥರ ಇದೆ. ಆ್ಯಂಡ್ ಕೆಳಗಡೆ ನಾವು ವರ್ಕ್ ಮಾಡೋದಕ್ಕೆ ಅಂಥೇಳಿ ಒಂದು ಸ್ಮಾಲ್ ರೂಮ್ ಮಾಡ್ಕೊಂಡಿದ್ದೀವಿ. ಈ ರೂಮು ಮತ್ತು ಇನ್ನೊಂದು ರೂಮು ಆಲ್ಮೋಸ್ಟ್ ಸೇಮ್ ಡಿಸೈನ್ ರಿಫ್ಲೆಕ್ಟ್ ಆಗುತ್ತೆ. ಸೇಮ್ ಸಿಟ್ಟಿಂಗ್ ಏರಿಯಾ, ಸೇಮ್ ಲೇಔಟ್ ಎಲ್ಲ ಒಂದೇ ಥರನೇ ಇರುತ್ತೆ. ಹಾಗಾಗಿ ನಾವು ಇನ್ ಟರ್ಮ್ಸ್ ಆಫ್ ಇಂಟೀರಿಯರ್ ಏನೂ ಸೆಪ್ರೇಟ್ ಮಾಡಲಿಲ್ಲ, ಎಲ್ಲ ನೋಡೋದಕ್ಕೆ ಒಂದೇ ಥರನೇ ಇರುತ್ತೆ. ಮೊನ್ನೆ ತಾನೇ ಹೊಸದಾಗಿ ಈ ಮಂಚ ಮಾಡಿಸಿದ್ವಿ. ಇದು ಟೀಕ್ವುಡ್ನಲ್ಲಿ ಮಾಡಿಸಿರೋದು. ನಾನು ತುಂಬ ಕಡೆ ಮಾಡಿಸೋದು ತುಂಬ ಎಫರ್ಟು ಬೇಡ ಅಂತ ಅನ್ಕೋತಿದ್ದೆ. ಬಟ್ ಇಲ್ಲೇ ಲೋಕಲ್ ಕಾರ್ಪೆಂಟ್ರ್ ಹತ್ರ ಮಾತಾಡಿದ್ಮೇಲೆ ಈ ಡಿಸೈನ್ ಫೈನಲೈಸ್ ಮಾಡಿ ಟೀಕ್ವುಡ್ನಲ್ಲಿ ಇದನ್ನು ಮಾಡಿಸಿದ್ದೀವಿ. ಸೈಡ್ ಟೇಬಲ್ಸ್ ಬಂದು ಅತಾಂಗುಡಿ ಇಂದ ತಂದಿರೋದು. ಅದರ ಮೇಲ್ಗಡೆ ಅತಾಂಗುಡಿ ಟೈಲ್ಸ್ ಅಂತ ಬರುತ್ತೆ. ಅತಾಂಗುಡಿ ಈಸ್ ಒನ್ ಆಫ್ ದ ವಿಲೇಜಸ್ ಇನ್ ದ ಕಾರೈಕುಡಿ, ತಮಿಳ್ನಾಡಲ್ಲಿ. ಅಲ್ಲಿ ಹೋದರೆ ನಿಮಗೆ ಎಲ್ಲ ಕಡೆನೂ ಆ ಥರ ಟೈಲ್ಸ್ ಸಿಗುತ್ತೆ. ಬಟ್ ಈ ಚೆಟ್ಟಿನಾಡು ಸ್ಟೈಲಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಟೀರಿಯರ್ಸ್ನಲ್ಲೂ ನೀವು ಈ ಥರ ಡಿಸೈನ್ ನೋಡ್ತೀರಾ. ನನ್ನ ಮನೆಯಲ್ಲೂ ತುಂಬ ಕಡೆ ನೀವೇ ನೋಡ್ತೀರಾ. ಮಂಚ ಇರ್ಬೋದು, ನಾವು ಮಾಸ್ಟರ್ ಬೆಡ್ರೂಮ್ ಮಾಡಿಸಿರೋದು, ಆ್ಯಂಡ್ ಸೋಫಾ, ಸೈಡ್ ಟೇಬಲ್ ಎಲ್ಲದಲ್ಲೂ ಇದೆ. ಐ ಹೋಪ್ ಇವತ್ತಿದು ಕೆಲಸ ಮುಗಿಯುತ್ತೆ ಅಂತ. ಯಾಕೆಂದರೆ ನನ್ನ ಮಗ ಮಲಗಿದ್ದಾನೆ, ಅವನು ಎದ್ದೇಳೋ ಅಷ್ಟರಲ್ಲಿ ಮಾಡಿಬಿಡೋಣ ಅಂತ ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೆ. ಐ ವಿಶ್ ಯಾರಾದರೂ ಇದ್ದಿದ್ದರೆ ಹೆಲ್ಪ್ ಆಗಿರ್ತಾಯಿತ್ತು ನಾನು ಬೆಡ್ ಮೂವ್ ಮಾಡೋದಕ್ಕೆ. ಲಕ್ಕಿಲಿ ಹೆವಿಯಾಗಿರಲಿಲ್ಲ. ನಮ್ಮದು ಮ್ಯಾಟ್ರಸ್ ಬಂದು ವೇಕ್ಫಿಟ್ ಮ್ಯಾಟ್ರಸ್, ವೇಕ್ಫಿಟ್ ಆರ್ಥೋಪೆಡಿಕ್ ಅಂತ. ಮನೆಗೆ ತಂದಿರೋ ಎಲ್ಲ ಮ್ಯಾಟ್ರಸ್ ಕೂಡ ವೇಕ್ಫಿಟ್ಟಿಂದನೇ ತಂದಿರೋದು. ಇದು ಕಿಂಗ್ ಸೈಜ್ ಮಂಚ ಆಗಿರೋದ್ರಿಂದ ಅದು ಸೈಜ್ ನೋಡಿಕೊಂಡು ಅದಕ್ಕೆ ತಕ್ಕಾಗೆ ನಾನು ಮ್ಯಾಟ್ರಸ್ನ ಆರ್ಡ್ರ್ ಮಾಡಿ. ನಾವು ಈ ಮನೆ ಗೃಹಪ್ರವೇಶ ಮಾಡಿ ಆಲ್ಮೋಸ್ಟ್ 1 year ಆಗ್ತಾ ಬರ್ತಿದೆ, ಏಪ್ರಿಲ್ಗೆ. ಬಟ್ ಗೃಹಪ್ರವೇಶ ಆದಮೇಲೂ ನಮಗೆ ಒಂದು 3-4 months ಕೆಲಸ ಇದ್ದಿದ್ದರಿಂದ ನಾವು ತುಂಬ ಲೇಟಾಗೇ ಶಿಫ್ಟ್ ಆದ್ವಿ. ಒಂದೊಂದೇ ಐಟಮ್ ನೋಡಿ ಪಿಕ್ ಮಾಡಿ ತರ್ತಿರೋದ್ರಿಂದ ಸೆಟಪ್ ಮಾಡೋದು ಸ್ವಲ್ಪ ಡಿಲೇ ಆಗ್ತಿದೆ. ಬಟ್ ವಿ ಆರ್ ಹ್ಯಾಪಿ ದಟ್ ನಾವು ಅನ್ನೆಸೆಸರಿಯಾಗಿ ಥಿಂಗ್ಸ್ ತಂದು ಇಡ್ತಿಲ್ಲ ಅಂತ. ಬಿಕಾಸ್ ತುಂಬ ಕ್ಲಟರ್ ಇರಬಾರ್ದು. ಕ್ಲಟರ್ ಇದ್ದರೆ ಕ್ಲೀನ್ ಮಾಡೋದು ಕಷ್ಟನೇ, ಆಮೇಲೆ ಮೇಂಟೈನ್ ಮಾಡೋದು ಕಷ್ಟನೇ. ಆ್ಯಂಡ್ ಮೋಸ್ಟ್ ಆಫ್ ದ ಐಟಮ್ಸ್ ನಮ್ಮ ವುಡ್ಡಿಂದ ತರೋದ್ರಿಂದ ಸೊ ನೋಡಿ ವುಡ್ಡನ್ನ ತೊಗೊಂಡು ಬರೋಣ, ಯಾವ ಥರ ಬೇಕು, ಹೇಗೆ ಬೇಕು, ಏನು ಡಿಸೈನ್ ಬೇಕು ಅಂಥೇಳಿ ನಾವು ಸ್ವಲ್ಪ ನಿಧಾನವಾಗೇ ಏನೇನು ಪರ್ಚೇಸ್ ಮಾಡಬೇಕು ಮಾಡ್ತಿದ್ದೀವಿ. ಆ್ಯಂಡ್ ಈ ರೂಮಲ್ಲಿ ಪ್ಲಸ್ ದ ಹೋಲ್ ಮನೆ ಎಲ್ಲ ಕಡೆನೂ ನಾವು ಹಾಕ್ಸಿರೋದು ಟೈಲ್ಸ್ ಬಂದು ಅತ್ತಾಂಗುಡಿ ಅಂತ. ನಾನು ಮೋಸ್ಟ್ ಪ್ರಾಬ್ಲಿ ಮನೆಯ ಡೀಟೇಲ್ಡ್ ಟೂರ್ ಮಾಡಿದಾಗ ನಾನು ಆ ಟೈಲ್ಸ್ ಬಗ್ಗೆ ಹೇಳ್ತೀನಿ. ಬಟ್
ಆ ಒಂದೊಂದು ಟೈಲ್ಸು ಕೂಡ ಕೈನಿಂದ ಮಾಡಿರೋದು. ಯಾರೋ ಒಬ್ಬರು ಎಫರ್ಟ್ ಹಾಕಿ ಅವರ ಟೈಮ್ ಕೊಟ್ಟು ಮತ್ತು ಆ ಲೋಕಲ್ ಜನಕ್ಕೆ ಜಾಬ್ ಕೊಟ್ಟು ಮಾಡಿರೋ ಅಂಥ ಕೆಲಸ ಅದು. ಆ ಒಂದೊಂದು ಕಲ್ಲರ್ ಎಲ್ಲೋ ಫ್ಲವರ್ ಕೂಡ ಒಂದೊಂದು ಸರಿಗೂ ಅವರು ಕಲರ್ನ ಫಿಲ್ ಮಾಡಿರೋವಂಥ ಟೈಲ್ಸ್ ಇದು. ಆ್ಯಂಡ್ ಅದು ಕ್ಯೂರಿಂಗ್ ಆಗೋಕ್ಕೆ ಒಂದಷ್ಟು ಟೈಮ್ ಕೊಟ್ಟಿದ್ದಾರೆ, ಅದನ್ನು ಡ್ರೈ ಆಗೋಕ್ಕೆ ಟೈಮ್ ಕೊಟ್ಟಿದ್ದಾರೆ. ಆ ಥರ ಮಾಡಿರೋದ್ರಿಂದ ಇಟ್ ಇಸ್ ಏನೋ ಆ ನೆಲದಲ್ಲಿ ಓಡಾಡ್ತಿದ್ರೆ ಆ ಹ್ಯಾಪಿನೆಸ್ ಸಿಗುತ್ತೆ. ಐ ಡೋಂಟ್ ನೋ ಬೇರೆಯವ್ರಿಗೆ ಯಾವ ಥರ ಇರುತ್ತೆ ಅಂತ, ಬಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ಇಟ್ಸ್ ವೆರಿ ನೈಸ್. ನಾನು ಖಂಡಿತ ಡೀಟೇಲ್ಡಾಗಿ ಮೇ ಬಿ ಇನ್ ಫ್ಯೂಚರ್ ಆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಈ ಮ್ಯಾಟ್ರಸ್ ತಂದಾಗಲೇ ನಾನು ಅದಕ್ಕೆ ಜೊತೆಯಲ್ಲಿನೇ ಕವರ್, ಪ್ರೊಟೆಕ್ಟ್ ಆ್ಯಂಡ್ ಕವರ್ ಆರ್ಡ್ರ್ ಮಾಡಿದ್ದೆ. ಸೊ ಎಲ್ಲ ಹಾಕಿನೇ ನಾನು ಯೂಸ್ ಮಾಡ್ತಿದ್ದೀನಿ. ಯಾಕೆಂದರೆ ವೇದ್ ಇವಾಗ ಪಾಟಿ ಟ್ರೈನಿಂಗ್ ಮಾಡ್ತಿದ್ದಾನೆ. ಸೊ ಮಲಗಿದ್ದಾಗ ಯಾವಾಗಾದರೂ ಏನಾದರೂ ಆ್ಯಕ್ಸಿಡೆಂಟ್ ಆಗಿಬಿಡುತ್ತೆ ಅಂಥೇಳಿ ಯೂಶ್ವಲಿ ನಾನು ಎಲ್ಲ ಪ್ರೊಟೆಕ್ಟರ್ಸು ಹಾಕಿರ್ತೀನಿ ಎಲ್ಲ ಮ್ಯಾಟ್ರಸಸ್ಗೂ. ಆ್ಯಂಡ್ ಐ ಫೀಲ್ ಮಂಚ ಇಸ್ ಆಲ್ಸೋ ಕಮ್ ಔಟ್ ರಿಯಲಿ ನೈಸ್ ಅಲ್ವಾ. ಸಿಂಪಲಾಗಿರಲಿ ಅಂತ ಹೇಳಿದ್ವಿ, ಸಿಂಪಲಾಗೇ ಮಾಡಿದ್ದಾರೆ. ಆ್ಯಂಡ್ ಬೇರೆ ಎಲ್ಲ ಆಲ್ಮೋಸ್ಟ್ ನಾನು ಅಮೆಝಾನಿಂದನೇ ಆರ್ಡ್ರ್ ಮಾಡಿದ್ದೀನಿ. ಮ್ಯಾಟ್ರಸ್ ಆಗಿರ್ಬೋದು, ಮ್ಯಾಟ್ರಸ್ ಕವರ್ ಆಗಿರ್ಬೋದು, ಬೆಡ್ಶೀಟ್ಸ್ ಆಗಿರ್ಬೋದು, ಎಲ್ಲನೂ ಅಮೆಝಾನಿಂದನೇ ಆರ್ಡ್ರ್ ಮಾಡಿದ್ದು. ಬಿಕಾಸ್ ಐ ಫೆಲ್ಟ್ ಇಟ್ ಇಸ್ ಈಸಿಯರ್. ವೇದ್ನ ಇಟ್ಕೊಂಡು ಆರ್ ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ಹೋಗಿ ನೋಡಿ ಶಾಪಿಂಗ್ ಮಾಡಿ ತೊಗೊಂಡು ಬರೋದು ಇಟ್ಸ್ ಅ ಲಾಡ್ ಆಫ್ ಎಫರ್ಟ್. ಸೊ ಅದಕ್ಕೆ ನೋಡಿಕೊಂಡು ವಿ ಥಾಟ್ ವಾಟ್ ಎವರ್ ವಿ ಲೈಕ್ ಆರ್ಡ್ರ್ ಮಾಡಿಬಿಡೋಣ ಅಂಥೇಳಿ ಮಾಡಿದೆ. ಮೋಸ್ಟ್ಲಿ ಇಂಟೀರಿಯರ್ ವರ್ಕ್ ಎಲ್ಲ ನಾನು ಮಾಡಿದ್ದೀನಿ. ಐ ಮೀನ್ ಇನ್ ಟರ್ಮ್ಸ್ ಆಫ್ ಯಾವ ಥರ ಇರಬೇಕು, ಏನೇನು ಬೇಕು ಅಂತ ಹೇಳಿ. ಸಿವಿಲ್ ವೈಸ್ ಇನ್ ಟರ್ಮ್ಸ್ ಆಫ್ ಡಿಸೈನ್ ನಾನು ನನ್ನ ಹಸ್ಬೆಂಡ್ ಕೂತು ಡಿಸ್ಕಸ್ ಮಾಡಿ ನಮ್ಮ ಆರ್ಕಿಟೆಕ್ಟ್ ಜೊತೆ ಕ್ಲೋಸ್ ಮಾಡಿದ್ದೀವಿ. ನೀವು ಏನೇನು ಥಿಂಗ್ಸ್ ನೋಡ್ತಿದ್ದೀರಾ ಮೋಸ್ಟ್ ಪ್ರಾಬ್ಲಿ ಇನ್ ಟರ್ಮ್ಸ್ ಆಫ್ ವುಡ್ ಎಲ್ಲನೂ ರೀಫರ್ಬಿಶ್ಡ್ ವುಡ್. ನಾವು ಹಳೆಯ ವುಡ್ನ ತಂದು ಅದನ್ನು ರೀಯೂಸ್ ಮಾಡಿದ್ದೀವಿ. ಕಾನ್ಷಿಯಸ್ ಆಗಿ ನಾನು ನನ್ನ ಹಸ್ಬೆಂಡ್ ಪ್ಲ್ಯಾನ್ ಮಾಡಿ, ಇಲ್ಲ ನಾವು ನಮಗೋಸ್ಕರ ಅಡಿಷ್ನಲ್ ಆಗಿ ಯಾವುದು ಮರ ಕಟ್ ಮಾಡೋದು ಬೇಡ, ಇರೋವಂಥ ಥಿಂಗ್ಸ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು ಮಾಡೋಣ ಅಂಥೇಳಿ. ನೀವು ನೋಡ್ತಿರೋ ವುಡ್ ಆಗಿರ್ಬೋದು, ಮೇಲ್ಗಡೆ ಒಂದು ಪ್ಯಾನಲ್ ಥರ ಡಿಸೈನ್ ಕಾಣಿಸ್ತಿದೆಯಲ್ಲ ಅದು, ಆಮೇಲೆ ವಿಂಡೋಸ್ ಆಗಿರ್ಬೋದು, ಎಲ್ಲನೂ ಯಾವುದೋ ಒಂದು 50-60 ವರ್ಷದ ಹಳೆ ಮನೇನ ಡೆಮೋಲಿಷ್ ಮಾಡಿದಾಗ ಅಲ್ಲಿಂದ ನಾವು ತೊಗೊಂಡು ಬಂದು ಅದನ್ನು ರೀಫರ್ಬಿಶ್ ಮಾಡಿ ನಾವು ಯೂಸ್ ಮಾಡಿದ್ದೀವಿ. ಐ ಥಿಂಕ್ ವೆರಿ 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 ಫ್ಯೂ ಐಟಮ್ಸ್ ಮಾತ್ರನೇ ನನ್ನ ಮನೆಯಲ್ಲಿ ನಾವು ಹೊಸದಾಗಿ ಮಾಡಿಸಿರೋದು. ದಟ್ ಈಸ್ ಆಲ್ಸೋ ವೆನ್ ನಾವಿರೋ ತಂದಿರೋ ಥಿಂಗ್ಸಲ್ಲಿ ಮಾಡೋಕ್ಕಾಗಲ್ಲ ಅಂದಿರೋ ಟೈಮಲ್ಲಿ ಮಾತ್ರನೇ ಮಾಡಿದ್ದೀವಿ. ಆ್ಯಂಡ್ ಈಗ ಚಳಿ ಜಾಸ್ತಿ ಇರೋದ್ರಿಂದ ನಾನು ಕ್ವಿಲ್ಟ್ ಯೂಸ್ ಮಾಡ್ತಿದ್ದೀನಿ. ಚಳಿ ಜಾಸ್ತಿ ಇಲ್ಲ, ಸ್ವಲ್ಪ ಬೇಸಿಗೆ ಸ್ಟಾರ್ಟ್ ಆಯಿತು ಅಂದರೆ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ನೆಸಸರಿ. ಬಟ್ ನಾವಿರೋದು ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿ ಆಗಿರೋದ್ರಿಂದ ಇಟ್ ಗೆಟ್ಸ್ ಚಿಲ್ಲಿ ಇನ್ ದ ಈವ್ನಿಂಗ್, ಸ್ವಲ್ಪ ಚಳಿ ಜಾಸ್ತಿ ಆಗುತ್ತೆ. ಸೊ ಎಲ್ಲ ರೂಮ್ಸಲ್ಲೂ ಐ ವಾಂಟೆಡ್ ಟು ಹ್ಯಾವ್ ಅ ವರ್ಕ್ ಏರಿಯಾ. ನಾನಾಗಿರ್ಬೋದು, ಇಲ್ಲ ನನ್ನ ಫ್ರೆಂಡ್ಸ್ ಬಂದರೆ, ರಿಲೇಟಿವ್ಸ್ ಬಂದರೆ, ಇಫ್ ಐ ಥಿಂಕ್ ಐ ವಿಲ್ ಪ್ರಿಫರ್ ದೇ ಸ್ಟೇ. ಸೊ ವರ್ಕ್ ಮಾಡೋಕ್ಕೆ ಆಪ್ಷನ್ ಇದ್ದರೆ ಈಸಿಯಾಗಿರುತ್ತೆ ಅಂಥೇಳಿ ಐ ವಾಂಟೆಡ್ ಟು ಸೆಟ್ ಅಪ್ ಅ ಸ್ಮಾಲ್ ವರ್ಕಿಂಗ್ ಏರಿಯಾ. ತುಂಬ ಗಜಿಬಿಜಿ ಇರಲ್ಲ, ಆದಷ್ಟು ಸಿಂಪಲ್ಲಾಗಿರಲಿ, ಕ್ಲೀನ್ ಮಾಡೋಕ್ಕೆ ಈಸಿ ಇರಲಿ ಅಂಥೇಳಿ ನಾನು ಯೂಶ್ವಲಿ ಈ ಥರ ಸೆಟಪ್ ಮಾಡ್ಕೋತೀನಿ. ಆ್ಯಂಡ್ ಕರೆಕ್ಟಾಗಿ ಈ ಟೈಮ್ನಲ್ಲಿ ಯಾರೋ ಗೆಸ್ಟ್ ಬಂದರು. ಸೊ ಮೇಡ್ ಆ್ಯಪಲ್ ಜ್ಯೂಸ್ ಆ್ಯಂಡ್ ದೆನ್ ಅವ್ರಿಗೂ ಕೊಟ್ಟು ನಾನು ಕುಡಿಯೋಣ ಅಂತ ಬಂದೆ ಇನ್ ಬಿಟ್ವೀನ್ ಬ್ರೇಕ್ ತೊಗೊಂಡು. ಅಷ್ಟರಲ್ಲಿ ಐ ಥಿಂಕ್ ಐ ಆಮ್ ಓಕೆ ವಿತ್ ಹೌ ಮೈ ವರ್ಕ್ ಡೆಸ್ಕ್ ಹಸ್ ಕಮ್. ಈ ಏರಿಯಾ, ಪರ್ಟಿಕ್ಯುಲರ್ ಏರಿಯಾ ಬಂದು ಇಸ್ ಆರ್ ಯುನೋ ಪೌಡರ್ ರೂಮ್ ಅಂತ ಹೇಳೋದ, ಜಸ್ಟ್ ಅ ಮಿರರ್ ಆ್ಯಂಡ್ ಸಿಂಕ್. ಈ ಡಿಸೈನ್ ಬೇಕೇ ಬೇಕು ಅಂತ ಪರ್ಟಿಕ್ಯುಲರಾಗಿ ನಾನು ಆರ್ಕಿಟೆಕ್ಟ್ ಹತ್ರ ಹೇಳಿ ಮಾಡಿಸಿದ ಡಿಸೈನ್ ಇದು. ಹಿಂದೆ ನೀವು ನೋಡ್ತಿರೋದು ಇಟ್ಸ್ ಯೆಲ್ಲೋ ಆಕ್ಸೈಡ್. ಹಿಂದಿನ ಕಾಲದಲ್ಲೆಲ್ಲ ಆಕ್ಸೈಡ್ ನೆಲ ಮಾಡ್ತಾಯಿದ್ರು, ನಾನು ಆಕ್ಸೈಡ್ ವಾಲ್ ಮಾಡಿಸಿದ್ದೀನಿ. ಆ್ಯಂಡ್ ಮಿರರ್ ಮತ್ತು ಲೈಟ್ಸ್ ಎಲ್ಲನೂ ಅಮೆಝಾನಿಂದನೇ ಆರ್ಡ್ರ್ ಮಾಡಿರೋದು. ಆ್ಯಕ್ಚುಲಿ ಚೆಟ್ಟಿನಾಡು ಹೌಸಸ್ಸಲ್ಲಿ ದೇ ಡೋಂಟ್ ಹ್ಯಾವ್ ಟಾಯ್ಲೆಟ್ಸ್ ಇನ್ಸೈಡ್.
ಅವ್ರ ಮನೆಗಳಲ್ಲಿ ಮನೆ ಒಳಗಡೆ ಏನೂ ಬಾತ್ರೂಮ್ಸ್ ಆಗಲಿ ವಾಷಬಲ್ ಆಕ್ಸೆಸಿಬಿಲಿಟಿ ಇರೋದಿಲ್ಲ. ಹಾಗಾಗಿ ನಮಗೆ ಯಾವ ಥರ ಮಾಡಬೇಕು ಅಂತ ಎಕ್ಸಾಕ್ಟ್ ರೆಫರೆನ್ಸ್ ಇರಲಿಲ್ಲ. ಆ್ಯಂಡ್ ವಿ ಥಾಟ್ ವಿಂಟೇಜಾಗಿ ಕಾಣಿಸ್ಲಿ ಅಂಥೇಳಿ ಈ ಕಲರ್ ಆಫ್ ಟೈಲ್ಸ್ ಆರ್ ಪಿಕ್ ಮಾಡಿರೋ ಐಟಮ್ಸ್ ಆರ್ ಇಂಟೀರಿಯರ್ ವೈಸ್ ಅದೇ ಥರ ಮಾಡೋಣ ಅಂಥೇಳಿ ಮಾಡಿದ್ವಿ. ಟೈಲ್ಸ್ ಬಂದು ಇಟ್ಸ್ ಅ ಸೆರಾಮಿಕ್ ಟೈಲ್ಸ್. ನನಗೆ ಆ್ಯಕ್ಚುಲಿ ಐ ವಾಂಟೆಡ್ ಟು ಡೂ ಆಕ್ಸೈಡ್, ಅದು ಪ್ರಾಕ್ಟಿಕಲಾಗಿ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ವಿ ಜಸ್ಟ್ ವೆಂಟ್ ವಿತ್ ಸೆರಾಮಿಕ್ ಟೈಲ್ಸ್. ಇಟ್ ಹಸ್ ಕಮ್ ಔಟ್ ನೈಸ್, ಸಿಂಪಲ್ ಆ್ಯಂಡ್ ವೆರಿ ಮಿನಿಮಲ್ ಕೈಂಡ್ ಆಫ್ ಅ ಬಾತ್ರೂಮ್. ಸ್ಟೋರೇಜ್ ಕೂಡ ಇನ್ಕ್ಲೂಡೆಡ್ ಆಗಿದೆ ಎಲ್ಲ ಬಾತ್ರೂಮ್ನಲ್ಲಿ, ಸೊ ನಥಿಂಗ್ ಲುಕ್ಸ್ ಕ್ಲಟರ್. I think this is one of the favorite places for me and everyone who comes to house actually. ಇದು ಬೇ ವಿಂಡೋ ಏರಿಯಾ. ಆ್ಯಕ್ಚುಲ್ ಡಿಸೈನಲ್ಲಿ ಇದು ಇರಲಿಲ್ಲ, ಆ್ಯಂಡ್ ದೆನ್ ಲೇಟರ್ ನಾವು ಇನ್ಕ್ಲೂಡ್ ಮಾಡಿದ್ವಿ ಬಿಕಾಸ್ ನಾವು ತುಂಬ ಸ್ಪೇಸ್ ಬಿಟ್ಟಿದ್ವಿ ಸೈಡ್ನಲ್ಲಿ. ಆ್ಯಂಡ್ ಐ ಆಮ್ ಗ್ಲ್ಯಾಡ್ ದಟ್ ಇಟ್ ಹಸ್ ಕಮ್ ಔಟ್ ಸೋ ನೈಸ್. ದಿಸ್ ಇಸ್ ಹರ್ಷ. ಇವರೇ ನಮ್ಮ ಮನೆಗೆ ಬಂದಿದ್ದವತ್ತು. ಸೊ ಹೀ ಕೇಮ್, ನಾನು ವೀಡಿಯೋ ಮಾಡ್ತಿದ್ದೆ, ಹೀ ಕೇಮ್ ಆ್ಯಂಡ್ ಹೀ ಇಸ್ ಲೈಕ್ ಹೆಲ್ಪ್ ಮಾಡ್ತಿದ್ದ. ಆ್ಯಂಡ್ ದೆನ್ ಐ ಟೋಲ್ಡ್ ಹಿಮ್ ನೀನು ನನ್ನ ವೀಡಿಯೋನಲ್ಲಿ ಬರ್ತೀಯಾ ಅಂತ, ಆ್ಯಂಡ್ ದೆನ್ ಹಿ ರ್ಯಾನ್ ಆಫ್. ಸೊ ಯಾ, ನಾನು ಐ ಥಿಂಕ್ ಈ ತಾಂಜೂರ್ ಡಾಲ್ಸ್ನ ತಂದು ಒಂದು 3 years ಆಗಿತ್ತು ಅನಿಸುತ್ತೆ. ನಾವು ಆರ್ಕಿಟೆಕ್ಟ್ನ ಫಸ್ಟು ತೋರಿಸೋಣ ಅಂತ ಕರ್ಕೊಂಡು ಹೋದಾಗ ಕಾರೈಕುಡಿಗೆ ವಿ ಪಿಕ್ ದಿಸ್. ಫೈನಲಿ ಯೂಸ್ ಮಾಡ್ತಿದ್ದೀನಿ. ದೇ ಆರ್ ವೆರಿ ಬ್ಯೂಟಿಫುಲ್. ಫೈನಲಿ ಈ ರೂಮ್ ಸೆಟ್ ಮಾಡಿದ್ವಿ. ದಿಸ್ ಇಸ್ ಜಸ್ಟ್ ಒನ್ ಆಫ್ ದ ರೂಮ್ಸ್. ಇನ್ನೂ ತುಂಬ ಸೆಟಪ್ ಮಾಡೋದಿದೆ, ಡೆಕೋರೇಟ್ ಮಾಡೋದಿದೆ. ವಿ ವಿಲ್ ಗೋ ಥ್ರೂ ದಟ್ ಜರ್ನಿ ಟುಗೆದರ್. ಐ ಆಮ್ ಸೋ ಹ್ಯಾಪಿ ದಟ್ ನನಗೆ ಯಾವ ಥರ ಬೇಕಾಗಿತ್ತೋ ಆ ಥರ ನಾನು ಸೆಟ್ ಮಾಡಿದ್ದೀನಿ, ಆ್ಯಂಡ್ ದೆನ್ ಆ ಜರ್ನಿನ ನಿಮಗೆ ತೋರಿಸಿದ್ದೀನಿ ಅಂತ. ಸೊ ಇದೇ ಥರ ವೀಡಿಯೋಸ್ ಇಷ್ಟ ಆದರೆ, ಆ್ಯಂಡ್ ಇಫ್ ಯು ಆರ್ ಸ್ಟೇಯಿಂಗ್ ಟಿಲ್ ಹಿಯರ್, ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಫಾಲೋ ಮಾಡಿ, ಶೇರ್ ಮಾಡಿ ಕಾಂಟೆಂಟ್ನ ಇಫ್ ಯು ಲೈಕ್ ಇಟ್, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಖಂಡಿತ ಮತ್ತೆ ಇದೇ ಥರನೇ ನಾನು ವೀಡಿಯೋಸ್ ಶೇರ್ ಮಾಡ್ತಿರ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್ನ ಹಂಚ್ಕೋತಿರ್ತೀನಿ. ಸಿಗ್ತಾ ಇರೋಣ, ಮಾತಾಡೋಣ, ಆ್ಯಂಡ್ ಎಲ್ಲರೂ ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ, ನಗ್ನಗ್ತಾ ಇರಿ. ಸಿ ಯು. ನಮಸ್ತೆ, ಬಾಯ್.